ಎಲ್ರಿಗೂ ನಮಸ್ಕಾರ. ಪ್ರತಿಯೊಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಕೈಗಾರಿಕೆ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ MCQ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇದು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಅಧ್ಯಾಯವಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂತಹ ಪ್ರಮುಖ MCQ ಪ್ರಶ್ನೋತ್ತರಗಳು ನಿಮಗೆ ನೆಕ್ಸ್ಟ್ ಬರುವಂತಹ TET ಆಗಿರ್ಬೋದು, HSTR, ಹಾಗೆ GPSTR, SDA, FDA ಎಲ್ಲದಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ. ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಸ್ಥಾಪನೆಯಾದ ಪ್ರಥಮ ಆಧುನಿಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ 4 ಆಯ್ಕೆಗಳಿದ್ದಾವೆ ನೋಡಿ ಇಲ್ಲಿ. ಪಶ್ಚಿಮ ಬಂಗಾಳದ ಕುಲ್ಟಿ, ಜಾರ್ಖಂಡದ ಜೇಮ್ಶೆಡ್ಪುರ, ಕರ್ನಾಟಕದ ಜಿಂದಾಲ, ಮಹಾರಾಷ್ಟ್ರದ ಇಸ್ಪಾತ್ ಅಂತ. ಸೊ ಮೊದಲನೇ ಬಾರಿಗೆ ಸ್ಥಾಪನೆಯಾದಂತಹ ಆಧುನಿಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳಿದ್ರೆ ಆಪ್ಷನ್ ಎ ಪಶ್ಚಿಮ ಬಂಗಾಳದ ಕುಲ್ಟಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು ಎರಡನೇ ಪ್ರಶ್ನೆ, ಜಿಂದಾಲ್ ವಿಜಯನಗರ ಉಕ್ಕಿನ ಕೈಗಾರಿಕೆ ಇರುವಂತಹ ರಾಜ್ಯ ಯಾವುದು, ಯಾವ ರಾಜ್ಯದಲ್ಲಿ ಅಂತ. ಬಹಳ ಈಸಿಯೆಸ್ಟ್ ಕ್ವೆಶ್ಚನ್ ಇದು. ನಮ್ಮ ಕರ್ನಾಟಕದಲ್ಲೇ ಇರುವಂಥದ್ದು ವಿಜಯನಗರ. ಸೊ ಜಿಂದಾಲ್ ವಿಜಯನಗರ ಉಕ್ಕಿನ ಕೈಗಾರಿಕೆ, ಹಾಗಾಗಿ ಆಪ್ಷನ್ ಬಿ ಕರ್ನಾಟಕ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ, ಬಾಕ್ಸೈಟ್ ಅದಿರು ಯಾವ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತು ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಆಪ್ಷನ್ ಬಿ ಸಕ್ಕರೆ ಕೈಗಾರಿಕೆ, ಆಪ್ಷನ್ ಸಿ ಅಲ್ಯೂಮಿನಿಯಂ ಕೈಗಾರಿಕೆ, ಆಪ್ಷನ್ ಡಿ ಕಾಗದ ಕೈಗಾರಿಕೆ ಅಂತ. ಸೊ ಇಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆ ಅನ್ನೋದೇನಿದೆ, ಆಪ್ಷನ್ ಸಿ ಅಲ್ಯೂಮಿನಿಯಂ ಕೈಗಾರಿಕೆ. ಬಾಕ್ಸೈಟ್ ಅದಿರು ಏನು ತಯಾರಾಗುವಂತಹ ಒಂದು ಕಚ್ಚಾ ವಸ್ತು ಆಗಿರುವಂಥದ್ದು. ಬಾಕ್ಸೈಟ್ ಅದಿರು ಅಲ್ಯೂಮಿನಿಯಂ ಕೈಗಾರಿಕೆಯ ಒಂದು ಕಚ್ಚಾ ವಸ್ತು ಆಗಿರುವಂಥದ್ದು. ನಾಲ್ಕನೇ ಪ್ರಶ್ನೆ, ಪ್ರಥಮ ಅಲ್ಯೂಮಿನಿಯಂ ಕೈಗಾರಿಕೆ ಆರಂಭ ಯಾವಾಗ ಆಗಿರೋದು ಅಂತ ಕೇಳಿದ್ದಾರೆ. ಯಾವಾಗ ಪ್ರಥಮ ಅಲ್ಯೂಮಿನಿಯಂ ಕೈಗಾರಿಕೆ ಶುರುವಾಗಿರೋದು ಅಂತ. ಆಪ್ಷನ್ ಎ 1953, ಆಪ್ಷನ್ ಬಿ 1853, ಆಪ್ಷನ್ ಸಿ 1854, ಆಪ್ಷನ್ ಡಿ 1942. ಸೊ 1942 ಆಪ್ಷನ್ ಡಿ ನೋಡಿ ಇಲ್ಲಿ. 1942ರಲ್ಲಿ ಪ್ರಥಮ ಅಲ್ಯೂಮಿನಿಯಂ ಕೈಗಾರಿಕೆ ಆರಂಭ ಆಗಿರುವಂಥದ್ದು. ನೆಕ್ಸ್ಟು ಐದನೇ ಪ್ರಶ್ನೆ, ಭಾರತದ ಪ್ರಪ್ರಥಮ ಆಧುನಿಕ ಬಟ್ಟೆ ಹತ್ತಿ ಕೈಗಾರಿಕೆ ಪ್ರಾರಂಭವಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಮೊದಲನೇ ಬಾರಿಗೆ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆ ಪ್ರಾರಂಭವಾದಂತಹ ಸ್ಥಳ ಯಾವುದು ಅಂತ. ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಸೂರತ್, ಆಪ್ಷನ್ ಡಿ ಇಂದೋರ್ ಅಂತ ಇದೆ. ಆಪ್ಷನ್ ಬಿ ಮುಂಬೈ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು ಆರನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಕೃಷಿ ಆಧಾರಿತ ಕೈಗಾರಿಕೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಕ್ಕರೆ ಕೈಗಾರಿಕೆ ಅನ್ನೋದು ಕೃಷಿ ಆಧಾರಿತ ಕೈಗಾರಿಕೆಗೆ ನಾವು ಉದಾಹರಣೆಯಾಗಿ ಕೊಡ್ಬೋದು. ಹಾಗಾಗಿ ಆಪ್ಷನ್ ಎ ಸಕ್ಕರೆ ಕೈಗಾರಿಕೆ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಭಾರತದ ಸಿಲಿಕಾನ್ ವ್ಯಾಲಿ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ನೋಯ್ಡಾ ಅಂತ ಇದೆ. ಸೊ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರನ್ನ ಕರಿತೀವಿ, ಹಾಗಾಗಿ ಆಪ್ಷನ್ ಸಿ ಬೆಂಗಳೂರು ಸರಿಯಾದ ಉತ್ತರ ಆಗಿರುತ್ತೆ. 9ನೇ ಪ್ರಶ್ನೆ, ಅರಣ್ಯ ಆಧಾರಿತ ಕೈಗಾರಿಕೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಿಮೆಂಟ್ ಕೈಗಾರಿಕೆ, ಆಪ್ಷನ್ ಬಿ ಕಾಗದ ಕೈಗಾರಿಕೆ, ಆಪ್ಷನ್ ಸಿ ಸಕ್ಕರೆ ಕೈಗಾರಿಕೆ, ಆಪ್ಷನ್ ಡಿ ಅಲ್ಯೂಮಿನಿಯಂ ಕೈಗಾರಿಕೆ. ಸೊ ಅರಣ್ಯ ಆಧಾರಿತ ಕೈಗಾರಿಕೆ ಅಂತ ಬಂದಾಗ ನಾವು ಕಾಗದ ಕೈಗಾರಿಕೆಯನ್ನು ತಗೊಳ್ತೀವಿ. ಯಾಕಂತಂದರೆ ಕಾಗದವನ್ನು ಯಾವುದರಿಂದ ಮಾಡ್ತಾರೆ, ಮರದ ತಿರುಳಿನಿಂದ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಇದು ಅರಣ್ಯ ಆಧಾರಿತ ಕೈಗಾರಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಆಪ್ಷನ್ ಬಿ ಕಾಗದ ಕೈಗಾರಿಕೆ. ನೆಕ್ಸ್ಟು 10ನೇ ಪ್ರಶ್ನೆ, ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ 1950, ಆಪ್ಷನ್ ಬಿ 1961, ಆಪ್ಷನ್ ಸಿ 1995, ಆಪ್ಷನ್ ಡಿ 2001 ಅಂತ ಇದೆ. ಇಲ್ಲಿ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕನ್ನು 1995ರಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಸಿ 1995 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 11ನೇ ಪ್ರಶ್ನೆ ನೋಡಿ, ಭಾರತದ ಕಾಟನ್ ಪೊಲೀಸ್ ಅಥವಾ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿಬಿಟ್ಟು ಯಾವ ನಗರವನ್ನು ಕರೀತಾರೆ ಅಂತ. ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಅಹಮದಾಬಾದ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಸೂರತ್ ಅಂತ ಇದೆ. ಯಾವ ನಗರನ ಕರೀತಾರೆ ಹಾಗಾದರೆ ಕಾಟುನೋಪೋಲಿಸ್ ಅಥವಾ ಮ್ಯಾಂಚೆಸ್ಟರ್ ಅಂತ. ಆಪ್ಷನ್ ಎ ಮುಂಬೈ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 12ನೇ ಪ್ರಶ್ನೆ, ಕೈಗಾರಿಕಾ ಪ್ರದೇಶವು ಸಾಮಾನ್ಯವಾಗಿ ಡ್ಯಾಶ್ ಅಂತ ಇದೆ. ಕೈಗಾರಿಕಾ ಪ್ರದೇಶ ಸಾಮಾನ್ಯವಾಗಿ ಯಾವ ರೀತಿ ಇರುತ್ತೆ, ಎಲ್ಲಿ ಇರುತ್ತೆ ಅನ್ನೋದಾಗಿ ಪ್ರಶ್ನೆ. ಆಪ್ಷನ್ ಡಿ ನೋಡಿ, ನಗರ ಪ್ರದೇಶವಾಗಿರುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 13ನೇ ಪ್ರಶ್ನೆ ನೋಡಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಕೋಕಿಂಗ್ ಕಲ್ಲಿದ್ದಲನ್ನು ಬಳಸುವ ಕುರಿತು ಸೂಕ್ತವಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ
ಕೋಕಿಂಗ್ ಕಲ್ಲಿದ್ದಲಿನ ಕುರಿತಂತಹ ಹೇಳಿಕೆ ಯಾವುದು ಸರಿ ಅನ್ನೋದು. ಇಲ್ಲಿ ಆಪ್ಷನ್ ಬಿ ನೋಡಿ, ಮೂಲ ಶಕ್ತಿ ಸಂಪನ್ಮೂಲವಾಗಿ ಬಳಸ್ತಾರೆ ಅನ್ನೋದು ಇಲ್ಲಿ ಇದು ಆನ್ಸರ್ ಸರಿಯಾದಂತಹ ಉತ್ತರ ಆಗಿರುತ್ತೆ. ಯಾವುದರ ಬಗ್ಗೆ? ಕೋಕಿಂಗ್ ಕಲ್ಲಿದ್ದಲನ್ನು ಬಳಸುವ ಕುರಿತು ಇರತಕ್ಕಂತಹ ಹೇಳಿಕೆಗಳಲ್ಲಿ ಮೂಲ ಶಕ್ತಿ ಸಂಪನ್ಮೂಲವಾಗಿ ಬಳಸ್ತಾರೆ ಅನ್ನುವಂತಹ ಹೇಳಿಕೆ ಏನಿದೆ ಸರಿಯಾದ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ 14ನೇ ಪ್ರಶ್ನೆ ನೋಡಿ, ಇಲ್ಲಿ ಭಾರತದಲ್ಲಿ ಸರ್ಕಾರಿ ವಲಯದಲ್ಲಿ ಇರುವ ಟಾಟಾ ಉಕ್ಕು ಸ್ಥಾವರ ನೆಲೆಸಿರುವುದು ಡ್ಯಾಶ್ ಅಂತ. ಎಲ್ಲಿ ಸರ್ಕಾರಿ ವಲಯದಲ್ಲಿರ್ತಕ್ಕಂತಹ ಟಾಟಾ ಉಕ್ಕು ಸ್ಥಾವರ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ಛತ್ತೀಸ್ಗಢ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಒಡಿಸ್ಸಾ ಅನ್ನೋದೇನಿದೆ ಕಲಿಂಗನಗರ, ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 15ನೇ ಪ್ರಶ್ನೆ, ಮೊಟ್ಟ ಮೊದಲ ಭಾರತದ ಕಾಗದ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಯಾವ ನದಿ ಬಯಲಿನಲ್ಲಿ ಅಭಿವೃದ್ಧಿಗೊಂಡಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ದಾಮೋದರ್, ಆಪ್ಷನ್ ಸಿ ಮಹಾನದಿ, ಆಪ್ಷನ್ ಡಿ ಹೂಗ್ಲಿ. ಸೊ ಹೂಗ್ಲಿ ನದಿ ದಂಡೆಯಲ್ಲಿ ಏನಾಗಿದೆ, ಈ ಒಂದು ಮೊಟ್ಟ ಮೊದಲನೇ ಭಾರತದ ಕಾಗದ ಕೈಗಾರಿಕೆ ಅಭಿವೃದ್ಧಿಗೊಂಡಿರೋ ಅಂಥದ್ದು ಪಶ್ಚಿಮ ಬಂಗಾಳದ ಹೂಗ್ಲಿ ನದಿಯ ಬಯಲಿನಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಹೂಗ್ಲಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಭಾರತದ ಕೈಗಾರಿಕೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಬರುವಂತಹ ಪ್ರಮುಖ MCQ ಪ್ರಶ್ನೋತ್ತರಗಳನ್ನ ನೀವು ತಿಳ್ಕೊಂಡ್ರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.